ನಮಸ್ಕಾರ ಸ್ನೇಹಿತರೆ, ಶಬರಿಮಲೆ ಅಯ್ಯಪ್ಪನ ಕತೆ ಏನು? ಮಕರ ಜ್ಯೋತಿ ನಿಜಾನ ಸುಳ್ಳ? ಇದರ ರೋಚಕ ರಹಸ್ಯ ಏನು ಗೊತ್ತಾ? ಸ್ವಾಮಿ ಅಯ್ಯಪ್ಪನ ಪ್ರೇಮ ಕತೆ ಏನು? ಮಹಿಳೆಯರು ಶಬರಿಮಲೆಗೆ ಯಾಕೆ ಹೋಗಬಾರ್ದು? ಆ ಸುಂದರಿಗೆ ಅಯ್ಯಪ್ಪ ಕೊಟ್ಟ ಮಾತು ಏನು? ಎಲ್ಲವನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಬ್ರಹ್ಮನಿಂದ ವಿಚಿತ್ರ ವರ ಪಡೆದ ಮಹಿಷಿ. ಮಹಿಷಾಸುರನ ಅಂತ್ಯದ ಬಳಿಕ ಅವನ ತಂಗಿ ಮಹಿಷಿ ಬ್ರಹ್ಮನ ತಪಸ್ಸು ಮಾಡ್ತಾಳೆ. ಆಕೆಯ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮ ಪ್ರತ್ಯಕ್ಷವಾದಾಗ ಶಿವ ಮತ್ತು ವಿಷ್ಣುವಿಗೆ ಜನಿಸಿದ ಮಗುವಿನಿಂದಲೇ ನನ್ನ ಸಾವಾಗಬೇಕು, ಬೇರೆ ಯಾರು ನನ್ನನ್ನು ಕೊಲ್ಲೋಕೆ ಆಗ್ಬಾರ್ದು ಅಂತ ವರ ಕೇಳ್ತಾಳೆ. ಬ್ರಹ್ಮ ವರ ಕೊಡೋಕೆ ಬಂದವರು ಹಂಗೆ ಹೋಗೋಕೆ ಆಗುತ್ತಾ? ತಥಾಸ್ತು ಅಂತ ಹೇಳಿ ಮಾಯವಾದ್ರು. ಇಂಥ ವರ ಸಿಕ್ಕಿದ ಮೇಲೆ ಮಹಿಷಿ ಸುಮ್ಮನೆ ಇರ್ತಾಳ? ಇಡೀ ಭೂಮಿ ಮೇಲೆ ಹಾವಳಿ ಶುರು ಮಾಡಿದ್ಲು. ಹೀಗಾಗಿ ನಂತರದಲ್ಲಿ ವಿಷ್ಣು ಮೋಹಿನಿ ರೂಪ ತಾಳಿ ಶಿವನೊಂದಿಗೆ ಸೇರಿ ಇಬ್ಬರ ಸಂಗಮದಿಂದ ಒಂದು ಮಗುವಿನ ಜನನವಾಯಿತು. ಅವರೇ ಶಬರಿಮಲೆಯ ಅಯ್ಯಪ್ಪ. ನಂತರ ರಾಜಶೇಖರನ ಮನೆ ಸೇರಿದ ಅಯ್ಯಪ್ಪ ಬೆಳೆದು ದೊಡ್ಡವರಾದ ಬಳಿಕ ಮಹಿಷಿಯನ್ನ ಕೊಂದು ವಾಪಸ್ ಹೊರಡ್ತಾರೆ. ಆಗ ಸಾಕು ತಂದೆಯ ಮನವಿ ಮೇರೆಗೆ ವರ್ಷದಲ್ಲಿ ಒಂದು ದಿನ ಮಕರ ಸಂಕ್ರಾಂತಿಯಂದು ನಕ್ಷತ್ರದ ರೂಪದಲ್ಲಿ ಕಾಣಿಸಿಕೊಳ್ತೀನಿ ಅಂತ ಹೇಳಿ ಮಾಯವಾಗ್ತಾರೆ. ಅಲ್ಲಿಂದ ಇಲ್ಲಿ ತನಕ ಪ್ರತಿ ವರ್ಷ ಸಾವಿರಾರು ಭಕ್ತರು ಜ್ಯೋತಿ ರೂಪದಲ್ಲಿ ಅಯ್ಯಪ್ಪನ ದರ್ಶನವನ್ನ ಪಡೀತಾ ಬಂದಿದ್ದಾರೆ. ಬೆಟ್ಟದಲ್ಲಿ ಕಾಣೋದು ಮಕರ ಜ್ಯೋತಿ ಅಲ್ಲ. 2010ರಲ್ಲಿ ಮಕರ ಜ್ಯೋತಿಯ ಬಗ್ಗೆ ದೊಡ್ಡ ವಿವಾದ ಆಯಿತು. ವಿಚಾರ ಕೋರ್ಟ್ ವರೆಗೂ ಹೋಯಿತು. ಆಗ ಕೋರ್ಟ್ಗೆ ಪ್ರತಿಕ್ರಿಯಿಸಿದ ಅಯ್ಯಪ್ಪ ದೇಗುಲದ ಆಡಳಿತ ಮಂಡಳಿ, ಪೊನ್ನಂಬಲಮೇಡು ಬೆಟ್ಟದಲ್ಲಿ ಬೆಂಕಿಯಂತೆ ಕಾಣೋದು ಮಕರ ಜ್ಯೋತಿ ಅಲ್ಲ, ಅದು ಮಕರ ವಿಳಕ್ಕು ಅಂತ ಸ್ಪಷ್ಟವಾಗಿ ಹೇಳ್ತು. ಆ ಬೆಟ್ಟದಲ್ಲಿ ಈ ಹಿಂದೆ ಒಂದು ಬುಡಕಟ್ಟು ಜನಾಂಗದವರು ವಾಸ ಮಾಡ್ತಿದ್ರು. ಅವರು ಅಯ್ಯಪ್ಪ ಸ್ವಾಮಿ ಮಹಿಷಿಯನ್ನ ಅಂತ್ಯಗೊಳಿಸಿದ್ದ ನೆನಪಿಗಾಗಿ ಪ್ರತಿ ವರ್ಷ ಬೆಂಕಿ ಹಚ್ಚಿ ದೀಪೋತ್ಸವ ಮಾಡ್ತಾ ಇದ್ರು. ಅದೇ ಸಂಪ್ರದಾಯವನ್ನ ಇಂದೂ ಸಹ ಆಚರಿಸಿಕೊಂಡು ಬರಲಾಗಿದೆ. ಬೆಟ್ಟದಲ್ಲಿ ಕಾಣುವ ಬೆಂಕಿಗೂ ಮಕರ ಜ್ಯೋತಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ದೇವಸ್ಥಾನದ ಆಡಳಿತ ಮಂಡಳಿ ಸ್ಪಷ್ಟಪಡಿಸ್ತು. ಹಾಗಾದ್ರೆ ಮಕರ ಜ್ಯೋತಿ ಸುಳ್ಳ? ಖಂಡಿತ ಇಲ್ಲ, ಮಕರ ಜ್ಯೋತಿ ನಿಜ. ಆದ್ರೆ ಟಿವಿಗಳಲ್ಲಿ ಕೆಂಪುಗೆ ರೌಂಡ್ ಮಾರ್ಕ್ ಹಾಕಿ ತೋರಿಸ್ತಾರಲ್ವಾ, ಅದು ಮಕರ ಜ್ಯೋತಿ ಅಲ್ಲ. ದೇವಸ್ಥಾನ ಆಡಳಿತ ಮಂಡಳಿ ಹೇಳಿರುವ ಪ್ರಕಾರ ಬೆಂಕಿ ಹಚ್ಚುವ ವೇಳೆಯೇ ಆಕಾಶದಲ್ಲಿ ಒಂದು ನಕ್ಷತ್ರ ಕಾಣಿಸುತ್ತೆ, ಅದೇ ಮಕರ ಜ್ಯೋತಿ. ಆದ್ರೆ ಮಕರ ಜ್ಯೋತಿ ಬೆಟ್ಟದಲ್ಲಿ ಕಾಣಿಸಲ್ಲ, ಆಕಾಶದಲ್ಲಿ ಕಾಣಿಸುತ್ತೆ ಅಂತ ದೇವಸ್ಥಾನದ ಆಡಳಿತ ಮಂಡಳಿ ಕ್ಲಿಯರ್ ಕಟ್ ಆಗಿ ಹೇಳ್ತು. ಅದರ ಅರ್ಥ ತುಂಬಾ ಸಿಂಪಲ್. ಮಕರ ಜ್ಯೋತಿ ಬೇರೆ, ಮಕರ ವಿಳಕ್ಕು ಬೇರೆ. ಆಕಾಶದಲ್ಲಿ ಕಾಣುವುದು ಮಕರ ಜ್ಯೋತಿ, ಬೆಟ್ಟದ ಮೇಲೆ ಕಾಣಿಸೋದು ಮಕರ ವಿಳಕ್ಕು, ಎರಡು ಬೇರೆ ಬೇರೆ. ಆದ್ರೆ ಹೆಚ್ಚಿನವರು ಪೊನ್ನಂಬಲಮೇಡು ಬೆಟ್ಟದಲ್ಲಿ ಕಾಣಿಸೋ ಬೆಂಕಿಯನ್ನೇ ಜ್ಯೋತಿ ಅಂತಿದ್ದಾರೆ ಅಂತ ತಪ್ಪಾಗಿ ಭಾವಿಸಿ ಬಾಯಿಗೆ ಬಂದಂತೆ ಮಾತಾಡ್ತಾರೆ. ಶಬರಿಮಲೆಗೆ ಮಹಿಳೆಯರು ಯಾಕೆ ಹೋಗಬಾರ್ದು? ಸಂಪ್ರದಾಯದ ಹಿಂದಿದೆ ರೋಚಕ ಪ್ರೇಮ ಕತೆ. ಯುವ ಮಹಿಳೆಯರು ಶಬರಿಮಲೆಗೆ ಹೋಗಬಾರ್ದು ಅನ್ನೋ ಸಂಪ್ರದಾಯ ಇದೆ. ಮುಟ್ಟಾಗೋ ಮಹಿಳೆಯರು ಹೋದ್ರೆ ಅಪವಿತ್ರ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಸಂಪ್ರದಾಯ ಬಂದಿಲ್ಲ. ಇದರ ಹಿಂದೆಯೂ ಒಂದು ರೋಚಕ ಕತೆ ಇದೆ, ಪ್ರೇಮ ಕಹಾನಿ ಇದೆ. ಅಯ್ಯಪ್ಪ ಸ್ವಾಮಿ ಕೊಂದ ಮಹಿಷಿ ಅಸಲಿಗೆ ರಾಕ್ಷಸಿ ಆಗಿರ್ಲಿಲ್ಲ, ಆಕೆ ಸುಂದರ ಹುಡುಗಿ ಆಗಿದ್ಲು. ಆದ್ರೆ ಶಾಪದಿಂದಾಗಿ ರಾಕ್ಷಸಿಯ ಜೀವನ ಸಿಕ್ಕಿತ್ತು. ಆದ್ರೆ ಅಯ್ಯಪ್ಪ ಮಹಿಷಿಯನ್ನ ವಧಿಸಿದ ಬಳಿಕ ಆಕೆ ತನ್ನ ಮೊದಲಿನ ರೂಪಕ್ಕೆ ಬಂದಳು. ಜೊತೆಗೆ ಅಯ್ಯಪ್ಪನ ಕಡೆಗೆ ಮೋಹಿತಳಾಗಿ ತನ್ನನ್ನ ಮದುವೆ ಆಗುವಂತೆ ಕೇಳಿಕೊಂಡ್ಲು. ಆದ್ರೆ ಆಕೆಯ ಮನವಿಯನ್ನ ನಿರಾಕರಿಸುವ ಅಯ್ಯಪ್ಪ, ನಾನು ಈಗ ಕಾಡಿಗೆ ಹೋಗಿ ನೆಲೆಸಬೇಕು, ನನಗಾಗಿ ಬರೋ ಭಕ್ತರ ಕಷ್ಟಗಳನ್ನ ಆಲಿಸಬೇಕು ಅಂತಾರೆ. ಜೊತೆಗೆ ಆ ಸುಂದರಿಗೆ ಒಂದು ಮಾತು ಕೊಡ್ತಾರೆ, ಯಾವಾಗ ನನ್ನ ಬಳಿಗೆ ಕನ್ಯಾಸ್ವಾಮಿಗಳು ಅಂದ್ರೆ ಮೊದಲ ಬಾರಿಗೆ ಮಾಲೆ ಧರಿಸುವವರು ಬರೋದು ನಿಲ್ಲುತ್ತೋ ಅಂದು ನಾನು ನಿನ್ನನ್ನ ಮದುವೆ ಆಗ್ತೀನಿ ಅಂತಾರೆ. ಅದಕ್ಕೆ ಯುವತಿ ಸಂತೋಷದಿಂದ ಒಪ್ಕೊಳ್ತಾರೆ. ಪಕ್ಕದಲ್ಲೇ ಇದ್ದು ಕಾಯ್ತೀನಿ ಅಂತ ಹೇಳ್ತಾರೆ. ಆಕೆ ಅಂದು ನೆಲೆಸಿದ ಜಾಗವೇ ಮಲ್ಲಿಕಾಪುರದಮ್ಮ ದೇಗುಲವಾಗಿದೆ. ಶಬರಿಮಲೆಗೆ ಹೋಗುವಾಗ ಈ ದೇವಸ್ಥಾನ ಸಿಗುತ್ತೆ. ಕನ್ಯಾಸ್ವಾಮಿಗಳು ಅಯ್ಯಪ್ಪನ ದರ್ಶನಕ್ಕೆ ಬರೋದು ಇನ್ನೂ ಕಡಿಮೆ ಆಗಿಲ್ಲ, ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗುತ್ತಲೇ ಇದೆ. ಇದೇ ಕಾರಣಕ್ಕೆ ಅಂದಿನಿಂದ ಇಂದಿನವರೆಗೆ ಮಲ್ಲಿಕಾಪುರದಮ್ಮ ಕಾಯುತ್ತಲೇ ಇದ್ದಾರೆ. ಹೀಗಾಗಿ ಬ್ರಹ್ಮಚಾರಿ ಅಯ್ಯಪ್ಪನ ದರ್ಶನಕ್ಕೆ ಯುವತಿಯರು ಹೋದ್ರೆ ಮಲ್ಲಿಕಾಪುರದಮ್ಮಗೆ ಮೋಸವಾಗುತ್ತೆ. ಹೀಗಾಗಿ ಯುವತಿಯರು ಮತ್ತು ಮಹಿಳೆಯರು ಹೋಗಬಾರದು ಅನ್ನೋದು ಒಂದು ನಂಬಿಕೆ. ಸಂಪ್ರದಾಯದ ಹಿಂದಿದೆ ವಾವರನ ಕತೆ. ಅಯ್ಯಪ್ಪ ರಾಜಕುಮಾರ ಆಗಿದ್ದಾಗ ಅವರ ಸಾಮ್ರಾಜ್ಯದ ಮೇಲೆ ಅರಬ್ ಕಮಾಂಡರ್ ವಾವರ್ ದಾಳಿ ನಡೆಸಿದ. ಆದರೆ ಅಯ್ಯಪ್ಪನಿಂದ ಸೋತ ಬಳಿಕ ವಾವರನಲ್ಲಿ ಮನ ಪರಿವರ್ತನೆ ಆಯಿತು. ಅಯ್ಯಪ್ಪನ ಅನುಯಾಯಿಯಾಗಿ ಬದಲಾದ್ರು. ನಂತರದಲ್ಲಿ ಅಯ್ಯಪ್ಪನ ದರ್ಶನಕ್ಕೆ ಬರುವ ಭಕ್ತರನ್ನ ರಕ್ಷಣೆ ಮಾಡೋಕೆ ಶುರು ಮಾಡಿದ್ರು. ಆತನ ನಿಷ್ಠೆಯನ್ನ ಕಂಡು ಅಯ್ಯಪ್ಪ ಹೆಣ್ಣು ಸೇರಿದಂತೆ ಎಲ್ಲಾ ರೀತಿಯ ಲೌಕಿಕ ಸಂಪರ್ಕವನ್ನ ಕಡಿದುಕೊಂಡ್ರು. ಇದೇ ಕಾರಣಕ್ಕೆ ಮಹಿಳೆಯರು ಶಬರಿಮಲೆಗೆ ಹೋಗಬಾರದು ಅನ್ನೋ ಸಂಪ್ರದಾಯ ಬಂತು ಅಂತ ಹೇಳಲಾಗುತ್ತೆ. ಅಂದ ಹಾಗೆ ಸಣ್ಣ ಹೆಣ್ಣು ಮಕ್ಕಳು ಮತ್ತು ವಯಸ್ಸಾದ ಅಜ್ಜಿಯರು ಶಬರಿಮಲೆಗೆ ಹೋಗಲು ಇಂದಿಗೂ ಅವಕಾಶ ಇದೆ. ಸ್ನೇಹಿತರೆ, ಅಯ್ಯಪ್ಪ ಸ್ವಾಮಿಯ ರೋಚಕ ರಹಸ್ಯಗಳು ಎಷ್ಟೋ ಜನರಿಗೆ ಗೊತ್ತಿಲ್ಲ. ಆದರೂ ಬಾಯಿಗೆ ಬಂದಂತೆ ಮಾತಾಡ್ತಾರೆ, ಕೋರ್ಟ್ಗೂ ಹೋಗ್ತಾರೆ.
ಅಯ್ಯಪ್ಪ ಸ್ವಾಮಿಯ ಮೇಲೆ ಭಕ್ತಿ ಇರುವ ಪ್ರತಿಯೊಬ್ಬರಿಗೂ ಈ ಸತ್ಯ ಗೊತ್ತಿರಬೇಕು ಅಂತ ವಿಡಿಯೋ ಮಾಡಿದ್ದೀವಿ. ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಹಾಗೆ ಇಂತಹ ಅಪರೂಪದ ಮಾಹಿತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬ ಮುಖ್ಯ. ಧನ್ಯವಾದ.